ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫಸ್ಟ್ ಟೈಮ್ ಯಾರೇ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾನು ಇವತ್ತಿರೋದು ಚಿಕ್ಕಮಂಗ್ಳೂರಲ್ಲಿರೋಂಥ ಕೊಟ್ಟಿಗೆಹಾರ ಸಿಟಿಲಿದ್ದೀನಿ. ಸೊ ನಾನು ಹಿಂದೆ ಇರೋ ಸಿಟಿ ವ್ಯೂ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಚಿಕ್ಕಮಂಗ್ಳೂರು ಅಂತ. ಸೊ ನಾವಿವತ್ತು ಚಿಕ್ಕಮಂಗ್ಳೂರಿಂದ ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ. ಸೊ ಧರ್ಮಸ್ಥಳಕ್ಕೆ ನಾವು ಹೋಗ್ತಾ ಇರೋದು ಚಾರ್ಮಡಿ ಘಾಟ್ ಇದೆಯಲ್ಲ, ಆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಯಾವ ಥರ ಇದೆ ನಮ್ಮ ಜರ್ನಿ, ಯಾವ ಥರ ಇರುತ್ತೆ ಪ್ರತಿಯೊಂದು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಎಷ್ಟು ಗಾಳಿ ಬರ್ತಿತ್ತು, ಎಷ್ಟು ಫಾಗ್ ಇತ್ತು ಅಂದರೆ ನನಗಂತೂ ಸಖತ್ ಖುಷಿ ಆಗೋಯಿತು. ಆ್ಯಂಡ್ ನಂಗೆ ಯೂಶ್ವಲಿ ಈ ಥರ ಟ್ರಾವೆಲ್ ಮಾಡೋದೆಲ್ಲ ತುಂಬ ಇಷ್ಟ. ಗ್ರೀನರಿಲಿ ಅಂತಂದರೆ ತುಂಬ ಇಷ್ಟ. ಸೊ ಸಖತ್ತಿತ್ತು. ರೋಡೆಲ್ಲ ಅಂತೂ ಇವಾಗ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ರೋಡಲ್ಲೆಲ್ಲ. ಸೊ ಹುಷಾರಾಗಿ ನೋಡಿಕೊಂಡು ಹೋಗೋದು ವಾಸಿ. ಬಿಕಾಸ್ ರೋಡಲ್ಲಿ ಚಿಕ್ಕದಾಗಿರೋದ್ರಿಂದ ವಾಪಸ್ ಬರೋ ಗಾಡಿಗಳು ಕಾಣಿಸೋದಿಲ್ಲ ಕರ್ವಲ್ಲಿ. ಸೊ ಆದಷ್ಟು ನಿಧಾನವಾಗಿ ಹೋಗಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ತುಂಬ ಸ್ಪೀಡಾಗಿ ಹೋಗ್ಬಿಡಿ. ಆಟ ಆಡೋಕ್ಕೋಸ್ಕರ ಎಲ್ಲ ಸುಮ್ಮನೆ ಸ್ಪೀಡಾಗಿ ಹೋಗಿ ಮತ್ತೆ ಏನಾದರೂ ಒಂದು ಆಗುತ್ತೆ ಅದಕ್ಕೋಸ್ಕರ. ಸೊ ರೋಡ್ ತುಂಬ ಕರ್ವ್ ಆಗ್ತಾ ಇರೋದ್ರಿಂದ ಬೇರೆ ಗಾಡಿಗಳು ಬರೋದು ಕಾಣಿಸೋದಿಲ್ಲ. ಈ ಫಾಗಲ್ಲಂತೂ ನಿಜವಾಗ್ಲೂ ಕಾಣಿಸಲ್ಲ. ನಿಮಗೆ ಕಾಣಿಸ್ತಾ ಇರುತ್ತೆ ಎಷ್ಟು ಫಾಗ್ ತುಂಬಿದೆ ಇಡೀ ರೋಡಲ್ಲಿ ಅಂತ. ಸೊ ಕನ್ಸ್ಟ್ರಕ್ಷನ್ಸ್ ಬೇರೆ ನಡೀತಾ ಇದೆ. ಈ ಕಡೆ ನಮಗೆ ಎಡ್ಜಿಗೆ ಯಾವುದೇ ಥರದ ಬ್ಯಾರಿಕೇಡ್ ಆಗಿರ್ಬೋದು ಏನೂ ಇರಲಿಲ್ಲ. ಆಲ್ಮೋಸ್ಟ್ ಈ ಊರಲ್ಲಿ ಎಲ್ಲರೂ ರೈನ್ ಕೋಟ್ ಹಾಕೊಂಡು ತಿರುಗಾಡ್ತಾ ಇದ್ರು. ಬಿಕಾಸ್ ಅಷ್ಟು ಮಳೆ ಬರ್ತಾಯಿತ್ತು. ನಾನು ಹೇಳಿದ್ನೆಲ್ಲ ನೋಡಿ, ಗೋ ಸ್ಲೋಲಿ ಅಂತ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಯಾವುದು ಬ್ಯಾರಿಕೇಡ್ ಆಗಿರ್ಬೋದು ಯಾವುದೋ ಏನೂ ಹಾಕಿಲ್ಲ ಸದ್ಯಕ್ಕೆ. ಈ ಥರ ಹಾಕಿ ಹಾಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಹೋಗಿ. ಈ ಥರ ರೋಡಲ್ಲಿ ಹೋದೆ. ಇದು ಚಾರ್ಮಡಿ ಘಾಟು. ಸೊ ಫಾಗಿಂದ ಇಡೀ ರೋಡ್ ತುಂಬಿಕೊಂಡಿದೆ. ರೋಡೇ ಕಾಣಿಸ್ತಾ ಇಲ್ಲ ನಮಗೆ, ಅಷ್ಟು ಫಾಗ್ ತುಂಬಿಕೊಂಡಿದೆ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 10 o'clock ಆಗಿದೆ. ಬಟ್ ನಾವು ಯಾವುದೇ ಟೈಮಲ್ಲಿ ಬಂದರೂ ಈ ರೋಡು ಯಾವಾಗಲೂ ಇದೇ ಥರ ಫಾಗು ಮಳೆಯಿಂದ ತುಂಬಿಕೊಂಡಿರುತ್ತೆ. ಈ ಥರ ಚಿಕ್ಕ ಪುಟ್ಟು ಜರಿ ಹರಿತಾ ಇರುತ್ತೆ ಎಲ್ಲ ಕಡೆನೂ. ತುಂಬ ಸಖತ್ತಾಗಿರೋ ಗ್ರೀನರಿ ಪ್ಲೇಸ್. ಅದ್ರ ಜೊತೆಗೆ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಈ ಕಡೆ ಕಪ್ಪಿ ಸೈನ್ಯಗಳಿವೆ ಅಲ್ಲಿ. ಸಖತ್ ಕ್ಯೂಟ್ ಆಗಿದೆ ಈ ಪ್ಲೇಸ್ ಮಾತ್ರ. ಸೊ ಇಡೀ ಚಾರ್ಮಡಿ ರೋಡ್ ಏನಿದೆ, ಆ ಘಾಟು ಫುಲ್ ರೋಡ್ ಇದೇ ಥರ ಫಾಗ್ ತುಂಬಿಕೊಂಡಿರುತ್ತೆ. ಮಸ್ತಾಗಿರುತ್ತೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಕೂತಿಗಳೆಲ್ಲ ನಮ್ಮ ಹತ್ರ ಇರೋ ತಿಂಡಿ ಎಲ್ಲ ಇಸ್ಕೊಂಡು ತಿಂತಾಯಿತ್ತು. ಹಾಗೆ ಜ್ಯೂಸು ಕೊಟ್ವಿ ಸುಮ್ಮನೆ ನೋಡೋಣ ಅಂತ. ಅದು ನಿಜವಾಗ್ಲೂ ಕುಡಿತಾಯಿದೆ. ಪಾಪ ಕುಡಿಯೋಕೆ ಬರದೆ ಅದನ್ನ ಕೆಳಗೆ ಹಾಕ್ಕೊಂಡು ಕುಡಿತಿತ್ತು. ಸೊ ಲಿಟ್ರಲ್ ಎಷ್ಟು ಚೆನ್ನಾಗಿ ಕುಡಿತಿತ್ತು ಅಂದರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಕುಡಿತಾ ಇದೆ ಅದು. ಮತ್ತು ಚಲ್ಕೊಳ್ಳುತ್ತೆ, ಹಂಗೆ ನೆಕ್ಬಿಡುತ್ತೆ, ಮತ್ತು ಚಲ್ಕೊಳ್ಳುತ್ತೆ, ಹಂಗೆ ನೆಕ್ಬಿಡುತ್ತೆ. ಇದಕ್ಕಿಂತ ಮುಂಚೆ ನಾವು ಲೇಸು ಅದೆಲ್ಲ ಇಟ್ಕೊಂಡಿದ್ವಿ, ಅದನ್ನೆಲ್ಲ ಕೊಟ್ವಿ, ತೊಗೊಂಡೋಗಿ ತಿಂದ್ಬಿಡ್ತು ಅದು. ಕುಡಿಯೋದು ಚಲ್ಬೇಡ ಅಯ್ಯೋ ಚಲ್ಗೋಯ್ತು, ಎಲ್ಲ ಚಲ್ತೈತೆ. ಇಟ್ಕೊಳ್ತಿರೋದು ನಿಜವಾಗ್ಲೂ ಕೊಡ್ತಿದ್ದಾರನೇ ಇರುತ್ತೆ. ಅಯ್ಯೋ ಎಲ್ಲ ಕೆಳಗೆ ಚಲ್ತು. ಸೊ ಧರ್ಮಸ್ಥಳಕ್ಕೆ ಆನ್ ದಿ ವೇ ಹೋಗ್ತಾ ನಿಮಗೆ ಇಲ್ಲೊಂದು ಅಣ್ಣಪ್ಪ ಟೆಂಪಲ್ ಸಿಗುತ್ತೆ, ಅಣ್ಣಪ್ಪ ಸ್ವಾಮಿ ಟೆಂಪಲ್ ಅಂತ. ಸೊ ನೀವು ಬೇಕಾದರೆ ಆರಾಮಾಗಿ ಇಳಿದು ದೇವ್ರದ್ದು ಪೂಜೆ ನೋಡಿಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ಈ ಟೆಂಪಲ್ಲು. ಸೊ ಅದ್ರ ಸುತ್ತಮುತ್ತ ಈ ಥರ ಬಂಡೆಗಳೆಲ್ಲ ಇತ್ತು, ಚೆನ್ನಾಗಿತ್ತು ಆ ಟೆಂಪಲ್ಲು. ಸೊ ನೀವು ಬೇಕಂದರೆ ಹೋಗಿ ಆ ಟೆಂಪಲ್ಗೆ ವಿಸಿಟ್ ಮಾಡ್ಬೋದು ಆನ್ ದಿ ವೇ ಹೋಗ್ತಾ. ಆ್ಯಂಡ್ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ನಾವು ಹೋಗುವಾಗ ಈ ಟೈಮು 11 ಗಂಟೆ ಆಗಿತ್ತು. ಸೊ 11 ಗಂಟೆಲಿ ಯಾವ ಥರ ಇದೆ ನೋಡಿ, ಸಖತ್ತಾಗಿದೆ. ಆ್ಯಂಡ್ ಇದಂತೂ ಮ್ಯಾಂಡೇಟ್ರಿ ಥರ ಜರಿ ಹರಿತಾಯಿತ್ತು, ಇಷ್ಟೊಂದು ಜರಿ ಹರಿತಾಯಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ನನಗೆ ನೋಡಿದ ಕಡೆ ಎಲ್ಲ ನಿಲ್ಲಿಸ್ಬೇಕು ಅಂತ ಅನ್ನಿಸ್ತಿತ್ತು. ಬಟ್ ತೀರಾ ಅದೇ ಎಷ್ಟೊತ್ತು ಅಂದರೆ, ಬಟ್ ನಾನಂತೂ ಚೆನ್ನಾಗಿ ಎಂಜಾಯ್ ಮಾಡಿದೆ. ಎಷ್ಟೊಂದು ಚೆನ್ನಾಗಿತ್ತು, ಜರಿಗಳು, ಗ್ರೀನರಿ ಸಖತ್ತಾಗಿತ್ತು, ತುಂಬ ಇಷ್ಟ ಆಯಿತು. ಆ್ಯಂಡ್ ನಮ್ಮದು ಘಾಟ್ ಏನಿದೆ ಅದರಲ್ಲಿ ಲಾಸ್ಟ್ ಪಾಯಿಂಟ್ ಏನಿದೆ, ಅದರ ವ್ಯೂ ಪಾಯಿಂಟ್ ಏನಿದೆ ಇದೆ, ಅದು ತುಂಬ ಸಖತ್ತಾಗಿತ್ತು. ಕೆಳಗಡೆ ಏನೂ ಕಾಣಿಸ್ತಾನೆ ಇಲ್ಲ, ಬಿದ್ದರೆ ನಾನು ಕಾಣಿಸಲ್ಲ, ಅಷ್ಟು ತುಂಬ್ಕೊಂಡ್ಬಿಟ್ಟಿತ್ತು. ಸೊ ಇಷ್ಟು ನಾನಿವಾಗ ಏನೇನು ತೋರಿಸ್ದೆ ಪ್ರತಿಯೊಂದೂ ನಾವು ಹೋಗಿದ್ದು ಘಾಟ್ ರೋಡು ಸಖತ್ತಾಗಿತ್ತು. ಬಟ್ ಹೋದವ್ರು ಯಾರೇ ಅಷ್ಟೇ ನೀವು ತುಂಬ ಹುಷಾರಾಗಿ ಹೋಗಿ ಆ್ಯಂಡ್ ಸೇಫ್ಟಿ ಮೆಜರ್ಮೆಂಟ್ ತೊಗೊಳ್ಳಿ ಈ ಥರ ಎಲ್ಲ ಟ್ರಾವೆಲ್ ಮಾಡೋವಾಗ. ನಂಗೆ ಸಖತ್ ಇಷ್ಟ ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ ನಮ್ಮ ಜರ್ನಿ ಹೇಗಿತ್ತು ಅಂತ ತೋರಿಸ್ತೀನಿ.